ನೀವು ಯಾರಾದರೂ ನಿಮ್ಮ ಕಣ್ಣು ಮುಂದೆ ನಿಮ್ಮ ಸಾವನ್ನು ನೋಡಿದ್ದೀರಾ? ನಾವು 3 ಜನ ಅದನ್ನು ನೋಡಿದ್ದೀವಿ. ಒಂದು ಅರ್ಥದಲ್ಲಿ ನಾವು ಸಾವು ಗೆದ್ದ ಸರದಾರರು. ಆಫ್ಟರ್ ಲಾಂಗ್ ಟೈಮ್, ಸಮ್ 3 years ಬ್ಯಾಕ್, ನಾವು 3 ಜನ ಒಂದು ಟ್ರಿಪ್ ಹೊರಟು ಋಷಿಕೇಶ್ಗೆ. ಆವತ್ತು ಅಲ್ಲಿ ಜಲಪ್ರಳಯ. ನಿಮಗೆಲ್ಲ ಗೊತ್ತಿರುತ್ತೆ, ನೀವು ನ್ಯೂಸ್ ಪೇಪರ್ನಲ್ಲಿ ಓದಿರಬೇಕು, ಟಿ ವಿನಲ್ಲಿ ನೋಡಿರಬೇಕು. ನಾವು ಹೋಗ್ತಿದ್ದ ಬಸ್ಸು ಇದ್ದಕ್ಕಿದ್ದಾಗ ಧಡಾರ ಅಂತ ಕೆಳಗೆ ಬಿದ್ದುಬಿಡ್ತು. ಏನು ಕೂಗಾಟ, ಕಿರ್ಚಾಟ, ಎಷ್ಟೋ ಜನ ಮುಚ್ಚೋದ್ರು ನೀರಿನಲ್ಲಿ. ಅದು ಹೇಗೋ ನಾವೊಂದು 12 ಜನ ಕುಳಿದ್ಬಿಟ್ಟು ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ, ಒಂದು ಕಡೆ ಕಾಡು, ಒಂದು ಕಡೆ ನೀರು. ಅಂತಿಂತ ನೀರಲ್ಲ, ರೌದ್ರಾವತಾರದಲ್ಲಿ ಹರಿತಾ ಇರೋ ಗಂಗೆ. ಸಹಾಯಕ್ಕೆ ಯಾರನ್ನಾದ್ರೂ ಕೂಗೋಣ ಅಂದರೆ ಯಾರನ್ನು ಕೂಗೋದು? ನಾವು ಕೂಗಿದ್ರೆ ಯಾರು ಕೇಳ್ತಾರೆ? ನಮ್ಮನ್ನು ಯಾರು ಬಂದು ಕಾಪಾಡ್ತಾರೆ? ಇಷ್ಟು ಮೇಲೆ ಕೂಗಕ್ಕೆ ಶಕ್ತಿ ಎಲ್ಲಿದೆ? ಆಗಲೇ 24 ಗಂಟೆ ಆಗೋಗಿದೆ ಊಟ ಮಾಡಿ. ಆಹಾರ ಹುಡುಕೊಂಡು ಹೋಗೋಣ ಅಂದರೆ ಆ ಕಾಳ ರಾತ್ರಿಯಲ್ಲಿ ಯಾವ ಕಾಡು ಪ್ರಾಣಿ ಬಂದು ನಮ್ಮನ್ನು ತಿಂದು ಹಾಕುತ್ತೋ ಅನ್ನೋ ಭಯ. ಎಷ್ಟು ಅಂತ ಹಸು ನಿದ್ದೆ ತಡ್ಕೊಳ್ಳೋದು? ತುಂಬ ದುಡ್ಡಿದೆ, ಕ್ರೆಡಿಟ್ ಕಾರ್ಡ್ ಇದೆ, ಮೊಬೈಲ್ ಇದೆ, ಏನು ಪ್ರಯೋಜನ? ನಾಚಿಕೆ ಇಲ್ಲದೆ ಒಂದು ಮಾತು ಹೇಳ್ತೀನಿ ಇವತ್ತು. ಅಲ್ಲೊಬ್ಳು ತಾಯಿ ತನ್ನ ಮಗುಗೆ ಅಂತ ಒಂದು ಸಣ್ಣ ಬಿಸ್ಕತ್ ಪ್ಯಾಕೆಟ್ ಇಟ್ಕೊಂಡಿದ್ಲು. ನಾವು ಅದನ್ನು ಕದ್ಕೊಂಡು ಬಂದು ತಿಂದ್ಬಿಟ್ವಿ. ಏನು ಮಾಡೋದು? ಹಸುವು, ನಾವು ಬದುಕಬೇಕಾಗಿತ್ತು. ಆದರೆ ಇವತ್ತು ಅದನ್ನು ಜ್ಞಾಪಿಸ್ಕೊಂಡ್ರೆ ನಮ್ಮ ಬಗ್ಗೆ ನಮಗೆ ಒಂಥರ ಹೇಸಿಗೆ ಆಗಿಬಿಡುತ್ತೆ. ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ. ಅವತ್ತು ಅವರು ಬಂದು ನಮ್ಮನ್ನು ಕಾಪಾಡದೆ ಹೋಗಿದ್ದಿದ್ರೆ ನಾವು ಎಲ್ಲ ಈ ಪ್ರಕೃತಿ ಮುಂದೆ ನಾವೆಷ್ಟು ಚಿಕ್ಕೋರಲ್ವಾ? ನಮ್ಮ ಕಣ್ಣು ಮುಂದೆನೆ 106 ಜನ ಸಾಯ್ತಾ ಇರೋದು ನೋಡಿ ನಮ್ಮ ಸಾವೇ ನಮ್ಮ ಕಣ್ಣು ಮುಂದೆ ಬಂದಾಗಾಯ್ತು. ಆ ಭಯದಲ್ಲೇ ನಾನು ಕಣ್ಣು ಮುಚ್ಕೊಂಡಾಗ ನೆನಪಿಗೆ ಬಂದಿತ್ತು, ನಾನು ಕಟ್ಟಿದ ಮನೆ ಆಗಲಿ, ಓಡಾಡಿದ ಕಾರ್ ಆಗಲಿ, ಸಂಪಾದನೆ ಮಾಡಿದ ದುಡ್ಡಾಗಲಿ ಅಲ್ಲ. ನೆನಪಾಗಿದ್ದು ನನ್ನ ಸಂಬಂಧಗಳು. ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು. ಇವ್ರನ್ನೆಲ್ಲ ಮತ್ತೆ ನೋಡ್ತೀನೋ ಇಲ್ಲೋ ಅನ್ನೋ ಭಯ ಶುರುವಾಗೋಯ್ತು. ನಾವು ಚೆನ್ನಾಗಿದ್ದಾಗ ಆ ಸಂಬಂಧಗಳನ್ನ ನಾವು ನೆನಪೇ ಮಾಡ್ಕೊಂಡಿರಲ್ಲ. ರಾಂಗ್ ಪ್ರಯಾರಿಟೀಸ್. We were not killed, but definitely we were transformed. ನಮಗೆ ಒಂದು ರೀತಿ ಮರುಜನ್ಮ. ಅವತ್ತಿನಿಂದ ನಾವು ನಿಜವಾದ ಅರ್ಥದಲ್ಲಿ ಬದುಕ್ತಾ ಇದ್ದೀವಿ.